ಎಲ್ರಿಗೂ ನಮಸ್ಕಾರ. ನಾನು ಸಾಧನಾ. ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ಅಧ್ಯಯನ ವಿಭಾಗದಲ್ಲಿ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯನ್ನ ಓದ್ತಾ ಇದ್ದೇನೆ. ಇವತ್ತು ನಾನು ವಾಚಿಸುತ್ತಿರುವಂತಹ ಕವನದ ಶೀರ್ಷಿಕೆ ಹನಿ ಮಳೆಯ ನೆರಳು. ಅಲ್ಲಿನ್ನೂ ಮಳೆಯ ಹನಿ ತೊಟ್ಟಿಕ್ಕುತ್ತಲೇ ಇತ್ತು. ಸೂರಿನಡಿಯೆಲ್ಲ ಮಳೆ ನೀರು ತುಂಬಿ ಹೋಗಿತ್ತು. ನಿನ್ನೆಯಷ್ಟೇ ಅಲ್ಲಿಗೆ ಬಂದ ಮರಿನಾಯಿ ಮುದುರಿ ಕುಡಿಸಿದೆ. ಹುಟ್ಟಿದ ಮೇಲೆ ಅದು ಕಂಡದ್ದು ಮೊದಲ ಮಳೆಯನ್ನು. ಮಳೆಗಾಲ ಬಂತೆಂದರೆ ವ್ಯಾಪಾರವೇ ಇಲ್ಲ. ಐಸ್ ಕ್ಯಾಂಡಿಯ ಅಂಕಲ್ ಕಣ್ಣಿನಲ್ಲಿ ಮುಗಿಯದ ಆತಂಕ. ನಿನ್ನೆಯಷ್ಟೇ ಹೆಂಡತಿಗೆ ಹೆರಿಗೆಯಾಗಿದೆ. ಮಗುವಿಗೆ ತುಂಡು ಬಟ್ಟೆ ತೊಡಿಸುವ ಭಾಗ್ಯವೂ ಇಲ್ಲ. ಮಳೆ ಬಂತೆಂದರೆ ಸಾಕು ರಾಮನಿಗೆ ವಿಪರೀತ ಕೆಮ್ಮು. ಚಳಿಯಲ್ಲಿಗೆ ಮನೆ ಮನೆಗೆ ಪೇಪರ್ ಹಾಕಬೇಕು. ಅದಷ್ಟೇ ಬೇಗ ಹೊರಟರೂ ತಡವಾಗಿದೆ ಎಂದು. ಎಲ್ಲ ಬೀದಿಯ ಸುತ್ತಿದವನಿಗೀಗ ವಿಷಮ ಜ್ವರ. ಹುಟ್ಟಿಗಂತೂ ತೀರದ ನೋವು ಮಳೆಗಾಲವ ನೋಡಿ. ಮುಟ್ಟಾದರೆ ಬದಲಾಯಿಸಿದ ಬಟ್ಟೆ ಒಣಗಲ್ಲ. ಅಮ್ಮನಿಗೂ ಕೇಳಿದ್ದಳು, ನನಗೂ ಪ್ಯಾಡು ಕೊಡಿದ್ದಳು. ಅಮ್ಮನ ಸಂಬಳದಲ್ಲಿ ಹೊತ್ತಿನ ಊಟವೇ ಹೆಚ್ಚು. ಮರಿನಾಗಿ ನಿಧಾನಕ್ಕೆ ಬೇರೆ ಜಾಗವ ಹುಡುಕುತ್ತಲಿದೆ. ಯಾರಾದರೂ ಎತ್ತಿಕೊಂಡರೆ ಅಲ್ಪ ಸುಖಿಯಾದೀತು. ಅಂಕಲ್ಗೆ ಯಾರೋ ಅಂಗಡಿಯಲ್ಲಿ ಬೇರೆ ಕೆಲಸ ಕೊಡಿಸಿದ್ದಾರೆ. ಮಗುವಿಗಿನ್ನು ಹಳೆಯ ಬಟ್ಟೆಯನ್ನಾದರೂ ಹಾಕಬಹುದು. ಇವತ್ತು ರಾಮನಿಗೆ ಸೆಕೆಂಡ್ ಹ್ಯಾಂಡ್ ರೈಲ್ ಕೋಟ್ ಸಿಕ್ಕಿದೆ. ಅಲ್ಪವಾದರೂ ನೆನೆಯೋದು ಕಮ್ಮಿಯಾದೀತು. ಇನ್ನು ಸರ್ಕಾರವೇ ಉಚಿತವಾಗಿ ಪ್ಯಾಡು ವಿತರಿಸಿದೆ ಶಾಲೆಗಳಲ್ಲಿ. ಹಸಿ ನೆತ್ತರ ಘಮಲಿನಿಂದ ಮುಕ್ತಿ ದೊರಕಿದೆ ಮಗುವಿಗೆ. ಎಲ್ಲರ ಬದುಕಲ್ಲಿಯೂ ಮಳೆಗಾಲ ನಗುವಲ್ಲ. ಕೆಲವೊಮ್ಮೆ ಹಲವು ಅಸಹಾಯಕಗಳ ಸ್ತಬ್ಧ ಚಿತ್ರ. ಧನ್ಯವಾದಗಳು.